ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಜೋಳದ ವಡೆ ಸುಲಭವಾಗಿ ಮನೆಯಲ್ಲೇ ಇರುವಂಥ ಹಿಟ್ಟಿನಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಮನ್ಯಾಗ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಕಡ್ಲೆ ಹಿಟ್ಟು ಈ 3 ಹಿಟ್ಟಿದ್ರೆ ಸಾಕು ಜೋಳದ ವಡೆ ಮಾಡ್ಬೋದು. ಇವಾಗ ನಾನು 1 ಕಪ್ ತೊಗೊಂಡಿನಿ. ಅದೇ ಕಪ್ಲಿನ 4 ಕಪ್ ಗೋಧಿ ಹಿಟ್ಟು ತೊಗೊಂಡು ಜರಡಿ ಹಿಡ್ಕೊಂಡಿನಿ. ಮತ್ತು ಅದೇ ಕಪ್ಲಿನ 2 ಕಪ್ ಜೋಳದ ಹಿಟ್ಟು ತೊಗೋಬೇಕು. ನಂತರ 1 ಕಪ್ ಕಡಲೆ ಹಿಟ್ಟು ಅಷ್ಟೂ ತೊಗೊಂಡು ಚಾನಿಸ್ಕೊರಿ. ನಂತರ ಇದಕ್ಕೆ ಅರ್ಧ ಸ್ಪೂನು ಅಜ್ವಾಯಿನ ತೊಗೊಂಡು ಕೈಲಿ ಅದನ್ನು ನೀಟಾಗಿ ತಿಕ್ಬಿಟ್ಟು ಅದಕ್ಕೆ ಹಾಕ್ರಿ. ಇದು ಅಜ್ವಾಯಿನ ಕೈಲಿ ತಿಕ್ಕೋದ್ರಿಂದ ಅದ್ರ ಪರಿಮಳ ಜಾಸ್ತಿ ಆಗ್ತೈತಿ. 1/2 ಸ್ಪೂನು ಅರಿಶಿನ ಹಾಕ್ರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚಲೋ ತಂಗಿ ಅದನ್ನು ಮಿಕ್ಸ್ ಮಾಡಿರಿ. ಆಮೇಲೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ರಿ. ಇದಕ್ಕೆ ಹಸಿ ಖಾರನೂ ಹಾಕ್ಬೋದು, ಆದರೆ ನಾನಿಲ್ಲಿ ಕೆಂಪು ಖಾರ ಹಾಕತ್ತೀನಿ. ನಂತರ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಬೇಕ್ರಿ. ಅದೇನಂತಂದ್ರೆ ಒಂದು ಮಿಕ್ಸಿ ಜಾರ್ ತೊಗೋರಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಇವನ್ನೆರಡೂ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಾಕ್ರಿ. ಆನಂತರ 2 ಸ್ಪೂನು ಕೊತ್ತಂಬರಿ ಕಾಳು, 2 ಸ್ಪೂನು ಜೀರಿಗೆ ಇಷ್ಟು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊರಿ. ನಂತರ ಅದನ್ನು ಹಿಟ್ಟಿನೊಳಗೆ ಹಾಕ್ಕೊಂಡು ಕಲಿಸ್ಬೇಕು. ನಾನಿಷ್ಟು ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ನೋಡಿರಿ ನನ್ನ ಮಗಳು ಬಂದು ನಿಂತ ಬಿಟ್ಲು. ನಾನು ಏನು ಮಾಡ್ತಿರ್ತೇನಲ್ಲ ಕೆಲಸ ಅವಾಗ ನಾನು ಮಾಡ್ತೀನಿ ಅಂಥೇಳಿ ಬಂದುಬಿಡ್ತಾಳು. ಈಗ ಆಕಿನ ಹಿಟ್ಟು ಕಲ್ಸಕ್ಕೆ ಅಂತ. ಅದಕ್ಕೆ ಅದು ಮಸಾಲೆ ಎಲ್ಲ ಅದ್ರೊಳಗೆ ಹಾಕಿಬಿಟ್ಟು ಕೈ ತೊಳ್ಕೊಂಡು ಬಂದಾಳ್ರಿ. ನಾನು ಕಲಿಸ್ತೀನಿ ಮಮ್ಮಿ ಅಂಥೇಳಿ. ಯಾವಾಗಲೂ ಹಿಂಗರಿಕಿ ನಾನು ಮಾಡ್ತೀನಿ ಮಮ್ಮಿ, ಚಪಾತಿ ಮಾಡಕತ್ರ ಚಪಾತಿ ಮಾಡ್ತೀನಿ ಮಮ್ಮಿ ಅಂತ ಬರ್ತಾಳೆ. ದೋಸೆ ಮಾಡೋಗಂತ ನನಗೆ ದೋಸೆ ಮಾಡೋಕೆ ಕೊಡೋದಿಲ್ಲ ರೀ, ನಾನು ಮಾಡ್ತೀನಿ ದೋಸೆ ಅಂಥೇಳಿ. ಗ್ಯಾಸ್ ಕಟ್ಟಿ ಹತ್ರ ಒಂದು ಸಣ್ಣ ಚೇರ್ ತೊಗೊಂಡ್ಬಂದು ನಿಂತು ಬಿಡ್ತಾಳ್ರಿ. ಹೆಣ್ಮಕ್ಳು ಇದ್ದ ಮನ್ಯಾಗ ಬಹುಶಃ ಹಿಂಗೆ ಅನಿಸ್ತೈತಿ. ನಾವು ಸಣ್ಣಂದಿರ್ತ ಹಿಂಗೆ ಮಾಡ್ತಿದ್ವಿ, ನಾವು ಮಮ್ಮಿಗಳ್ನೆಲ್ಲ ಕಾಡ್ತಿದ್ವಿ. ಬಟ್ ಇವಾಗ ನನ್ನ ಮಗಳು ಕಾಡೋಕೆ ನನಗೆ ಅನಿಸ್ತೈತಿ ನಾನು ಅವಾಗ ಹಿಂಗೆ ಮಾಡ್ತಿದ್ದಿಲ್ಲ ಅಂಥೇಳಿ. ಬಟ್ ನಾ ಬೇಡ ಅಂತೀನಿ. ಮತ್ತೇನು ಅನಿಸ್ತೈತಿ, ಈಗ ಆಕಿ ಮಾಡುವ ಖುಷಿ ಐತಲ್ಲ, ಈಗ ಕೊಟ್ಬಿಟ್ರೆ ಆಯ್ತಾ, ಈಗ ಕಲ್ಕೊಂಡು ಬಿಡ್ತಾಳ ಅಂತ ಅನ್ನೋದೊಂದು ಯೋಚನೆ ಬಂದುಬಿಡ್ತೈತಿ. ಒಂದು ವೇಳೆ ನಾ ಏನಾರ ಎಲ್ಲ ಬೇಗ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡಾಗ ಏನಾರು ಆಕಿ ಬಂದ್ಲಂದ್ರೆ ಬೈದು ಕಳಿಸ್ತೀನಿ ಅವಾಗ. ಮತ್ತು ಇನ್ನೂ ಟೈಮ್ ಇತ್ತಂತಂದ್ರೆ ಮಾಡಲಿ ಬಿಡು ಆಕಿನೂ ಕಲ್ಕೊಲಿ ಅಂಥೇಳಿ ಬಿಟ್ಬಿಡ್ತೇನೆ. ಆಕಿಗೂ ಮಾಡೋಕ್ಕೆ ಕೊಟ್ಬಿಡ್ತೀನಿ. ಸ್ಕೂಲ್ಗೆ ಹೋಗಕ್ಕೆ ಇನ್ನೂ ಟೈಮ್ ಇತ್ತಲ್ರಿ, ಯಾಕಂದ್ರೆ ಇವತ್ತು ಬೇಗ ಎದ್ದಿದ್ಲು, ಅದಕ್ಕೆ ನಾನು ಮಾಡಲಿ ಅಂತ ಬಿಟ್ಟಿದ್ದೆ. ಇವಾಗ ಎಲ್ಲ ಹಿಟ್ಟು ಕಲಸಿ ಆದಮೇಲೆ ಟೈಮ್ ಆಗ್ತದೆ ಮಮ್ಮಿ ನಾ ರೆಡಿ ಆಗ್ತೇನೆ ಅಂತ ಹೋದ್ಲು. ಇವಾಗ ನೋಡಿರಿ ಅದನ್ನ ಹಿಟ್ಟೆಲ್ಲ ಕಲಸಿದ ಮೇಲೆ ಒಂದು 5-10 ನಿಮಿಷ ಅಥವಾ ಅರ್ಧ ಗಂಟೆ ಆದರೂ ಅದನ್ನು ನೆನೆಯೋಕೆ ಬಿಟ್ಬಿಡೋಣ. ಇವಾಗ ಅದಕ್ಕೆ ಪಲ್ಯ ಮಾಡಾಕತ್ತೀನಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಬಟಾಟಿ ಪಲ್ಯ ಮಾಡ್ಬೇಕ್ರಿ. ಅಂದ್ರೆ ದೋಸಾಕ್ಕೆ ಮಾಡ್ತೇವಲ್ಲ ಈರುಳ್ಳಿ ಅದು ಹಾಕಿ ಆ ಥರ ಮಾಡ್ತಾರೆ. ಬಟ್ ಇವತ್ತು ನಾನು ಮಡ್ಕೆ ಕಾಳು ಆಮೇಲೆ ಬಟಾಟಿ 2 ಸೇರಿಸಿ ಪಲ್ಯ ಮಾಡಾಕತ್ತೀನಿ. ಯಾಕಂದರೆ ಇದು ಮಧ್ಯಾಹ್ನಕ್ಕೂ ಬರ್ತೈತೆ ಅಂಥೇಳಿ, ರೊಟ್ಟಿ ಮಾಡಿದ್ರೆ ರೊಟ್ಟಿಗೂ ಆಗ್ತೈತೆ ಅಂಥೇಳಿ 2 ಸೇರಿಸ್ಬಿಟ್ಟು ಪಲ್ಯ ಮಾಡತ್ತೀನಿ. ಇದಕ್ಕೆ ನಾರ್ಮಲಾಗಿ ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ, ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಖಾರ, ಉಪ್ಪು, ಮಸಾಲೆ ಎಲ್ಲ ಹಾಕಿಬಿಟ್ಟು ಆನಂತರ ಕುಕ್ಕರ್ದಾಗೆ ಕಾಳು ಪೊಟ್ಯಾಟೊ ಒಂದು ವಿಸಿಲ್ ಹಾಕ್ಸಿದ್ದೆ. ಅದೆಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಕುದಿಸಿದ್ರೆ ಅದ್ರ ಜೊತೆ ಪಲ್ಯ ರೆಡಿ ಆಯ್ತು ನೋಡ್ರಿ. ಇನ್ನು ಮಕ್ಕಳಿಗೆ 2 ಟಿಫಿನ್ ಬಾಕ್ಸ್ ಇರೋದ್ರಿಂದ ಇದು ಒಂದು ಟಿಫಿನಿಗೆ ರೆಡಿ ಆಯಿತು. ಅದಕ್ಕಾಗಿ ಇನ್ನೊಂದು ಟಿಫಿನ್ಗೆ ಚಿತ್ರಾನ್ನ ಮಾಡಾಕತ್ತೀನಿ. ಫಸ್ಟೇ ರೈಸ್ ಮಾಡಿ ತಗೊಂಡಿದ್ದೆ ರೀ, ಅದನ್ನೊಂದು ತಾಟ್ನ್ಯಾಗ ಅನ್ನ ಆರಾಕ್ಬಿಟ್ಟೀನಿ. ಇವಾಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳತ್ತೀನಿ. ಇದು ಒಗ್ಗರಣೆ ರೆಡಿ ಆದಮೇಲೆ ಇದು ಸ್ವಲ್ಪ ಆರಿದ ಮೇಲೆ ಅದನ್ನು 2 ಮಿಕ್ಸ್ ಮಾಡಿ ಇನ್ನೊಂದು ಟಿಫಿನ್ಗೆ ಅದನ್ನು ಹಾಕಿಬಿಟ್ರೆ 2 ಟಿಫಿನ್ ರೆಡಿ ಆಯಿತು. ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಒಂದೊಂದು ಟಿಫಿನ್ ಇದ್ದು ರೀ. ಅವಾಗ ನಮ್ಮ ಮಮ್ಮಿಗಳಿಗೆ ಚಿಂತಿರ್ತಿರ್ಲಿಲ್ಲ, ಯಾವ್ದಾರ ಒಂದು ಮಾಡಿ ಕಟ್ಟಿಬಿಡ್ತಿದ್ರು. ಬಟ್ ಈಗಿನ ಮಕ್ಕಳಿಗೆ 2 ಟಿಫಿನ್, ಒಂದು ಶಾರ್ಟ್ ಬ್ರೇಕ್ ಅಂತ ಇನ್ನೊಂದು ಲಂಚ್ ಬ್ರೇಕ್ ಅಂತೇಳಿ ಮಾಡಿಬಿಟ್ಟಾರು. ಹೀಗಾಗಿ 2 ಮಾಡೋದಂದ್ರೆ ದೊಡ್ಡ ತಲೆನೋರು ನೋಡ್ರಿ ಬೆಳಗ್ಗೆ ಎದ್ದ ತಕ್ಷಣ. ಹೀಗಾಗಿ ನಿನ್ನೆನ ಪ್ರಿಪೇರ್ ಆಗಿರ್ಬೇಕು ರೀ. ಇವತ್ತು ಯಾವ್ದು ಮಾಡ್ತೀಬೇಕಲ್ಲ ಅದನ್ನು ನಿನ್ನೆನ ರೆಡಿ ಮಾಡಿ ಇಟ್ಕೋಬೇಕಾಗ್ತೈತಿ. ಒಂದೊಂದು ದಿನ ಅಂತೂ ಏನೂ ಗೊತ್ತಾಗಂಗಿಲ್ಲ. ಎದ್ದ ತಕ್ಷಣ ಗಡಿಬಿಡಿ ಒಳಗೆ ಏನಾರ ಒಂದು ಮಾಡಿ 2 ಡಿಬ್ಬಿಗೆ ಹಾಕಿಬಿಡ್ತೀವಿ. ಆವಾಗ ಮಕ್ಕಳ ಕಡೆಯಿಂದ ಬೈಸ್ಕೊಳ್ಳೋದು ನೋಡ್ರಿ, ಅದು ಯಾಕೆ ಮಾಡಿದಿ ಮಮ್ಮಿ, ಇದನ್ನ ಯಾಕೆ ಮಾಡಿದ್ದೀನಿ, ಅದು ತಿನ್ನಂಗಿಲ್ಲ ಇದು ತಿನ್ನಂಗಿಲ್ಲ ಅಂತ ಸ್ಟಾರ್ಟ್ ಆಗಿಬಿಡ್ತೈತಿ. ಇವಾಗ ನೋಡ್ರಿ ಕಲಿಸಿಟ್ಟಿದ್ದ ಹಿಟ್ಟನ್ನ ಇನ್ನೊಂದು ಸರ್ತಿ ನೀಟಾಗಿ ನಾದ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು, ಅಂದ್ರೆ ಪುರಿ ಹೆಂಗೆ ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ರೆ ಆಯ್ತು ರೀ. ಇಲ್ಲ ಇದನ್ನು ಕೈಲೇನೂ ತಟ್ಕೋತಾರೆ ಒಬ್ಬೊಬ್ರು, ನಿಮ್ಗೆ ಹೆಂಗೆ ಅನುಕೂಲ ಆಗ್ತೈತೋ ಆ ಥರ ಮಾಡ್ಕೊರಿ. ನಂತರ ಅದನ್ನೆಲ್ಲ ಒಂದು ಸೈಡ್ ಮಾಡಿಟ್ಬಿಟ್ಟು ಆನಂತರ ಎಣ್ಣೆ ಒಳಗೆ ಕರಿಯಾಕತ್ತೀನಿ ನೋಡ್ರಿ. ಹಿಟ್ಟು ಕರೆಕ್ಟಾಗಿ ಹದ ಆಗಿತ್ತಂದ್ರೆ ಮತ್ತು ಎಣ್ಣೆ ಕರೆಕ್ಟಾಗಿ ಕಾದಿತ್ತಂದ್ರೆ ತಾನಾಗೆ ಪುರಿ ಉಬ್ಬಿದವ್ರಗತ್ತೆ ಉಬ್ತಾವ. ಮತ್ತು ಇವು ತಿನ್ನೋಕೆ ಪುರಿಗಿಂತ ಟೇಸ್ಟಿಯಾಗಿರ್ತಾವೆ ರೀ. ಎಣ್ಣೆನೂ ಅಷ್ಟು ಭಾಳ ಜಕ್ಕೋದಿಲ್ಲ. ನಾವು ಕಡಾಯಿ ಒಳಗೆ ಎಷ್ಟು ಎಣ್ಣೆ ಹಾಕಿರ್ತೀವಲ್ಲ, ಹಿಟ್ಟು ಖಾಲಿ ಆಗೋ ತನಕನೂ ಅಷ್ಟು ಎಣ್ಣೆ ಉಳಿದಿರ್ತೈತೆ ನೋಡ್ರಿ. ಅಷ್ಟು ಕಡಿಮೆ ಎಣ್ಣೆನ ಹೀರ್ಕೋತಾವು.
ನೋಡ್ರಿ ನಾನು ಎಷ್ಟು ವಡೆ ಮಾಡಿದ್ದೆಲ್ಲ ಅಷ್ಟು ಚೆನ್ನಾಗಿ ಉಬ್ಬಿ ಬಂದು. ಮತ್ತು ಈ ವಡೆ ಜೊತೆ ಮೊಸರು ಮತ್ತು ಶೇಂಗಾ ಚಟ್ನಿ ಇದು ಕೂಡ ಬೆಸ್ಟ್ ಕಾಂಬಿನೇಷನ್ ರೀ. ನಾವು ಸಣ್ಣಂದಿರ್ತಾ ಎಲ್ಲ ಹಿಂಗೆ ಮೊಸರು ಮತ್ತು ಶೇಂಗಾ ಚಟ್ನಿನ ಹಚ್ಕೊಂಡು ತಿಂತಿದ್ವಿ. ನೀವು ಒಂದ್ಸಾರಿ ಈ ಥರ ಟ್ರೈ ಮಾಡಿ ನೋಡ್ರಿ. ಮತ್ತು ಈ ವಡೆ ಲಟ್ಸುವಾಗ ಸ್ವಲ್ಪ ಮೇಲೆ ಬಿಳಿ ಎಳ್ಳು ಹಾಕಿಬಿಟ್ಟು ಲಟ್ಸಿದ್ದೆ. ಆ ವಿಡಿಯೋ ಸ್ಕಿಪ್ ಆಗೈತಿ. ಓಕೆ, ನಾ ವಿಡಿಯೋ ಇಲ್ಲೇ ಎಂಡ್ ಮಾಡಕತ್ತೇನೆ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡ್ರಿ.